ಹಾಯ್ ಹಲೋ ನಮಸ್ತೆ ಕರ್ನಾಟಕ ಶುಭೋದಯ. ಇವತ್ತು ನಾನಿರುವಂಥ ಜಾಗ ಬಂದು ಬಾಗಲಗುಂಟೆ, ಬೆಂಗಳೂರಿನ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಪ್ರಮುಖ ಗ್ರಾಮ ಇದು. ಯಾರ್ಯಾರು ಗೊತ್ತಿಲ್ಲ ನೋಡ್ಕೊಳ್ಳಿ. ಇಲ್ಲಿರುವಂಥ ಸುತ್ತಮುತ್ತ ಜನತೆಗಂತೂ ಬಾಗಲಗುಂಟೆ ಫುಲ್ ಫೇಮಸ್. ನೀವು ಈ ಆಚಾರ್ಯ ಕಾಲೇಜು, ಸಪ್ತಗಿರಿ, ಸುಳ್ದನಹಳ್ಳಿ, ಹೆಸರುಘಟ್ಟ ಈ ಕಡೆ ಹೋಗ್ಬೇಕು ಅಂದರೆ ಈ ಏರಿಯಾನ ಕ್ರಾಸ್ ಮಾಡಿಕೊಂಡೇ ಹೋಗ್ಬೇಕು. 3 ದಿನ ಅದ್ದೂರಿಯ ಮಾರಮ್ಮತಯ್ಯ ಜಾತ್ರೆ ಇತ್ತು. ಅದನ್ನು ಕವರ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕೆ ಕರೆಕ್ಟಾಗಿ ರಜೆನೂ ಕೂಡ ಇತ್ತು. ಆಫೀಸ್ ರಜೆ ಇದ್ದ ಕಾರಣ ಕಂಟೆಂಟನ್ನು ಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ದಿವಸ ಆಗಿತ್ತು. ಬನ್ನಿ ಶುರು ಮಾಡೋಣ. ಜಾತ್ರೆ ಎಂಟ್ರೆನ್ಸಿಂದನೇ ಫುಲ್ಲು ಕ್ರೌಡ್ ಆಗಿದ್ರು. ಆದರೆ ಫುಲ್ಲು ಇದೇನು ಕ್ರೌಡ್ ಫುಲ್ಲಲ್ಲ, ಬಟ್ ಇನ್ನೂ ಕ್ರೌಡ್ ಜಾಸ್ತಿ ಆಗ್ತಾರೆ. ಈ ಸತಿ ವಿಶೇಷ ಏನಪ್ಪ ಅಂದರೆ ಟ್ಯಾಟೂ ಹಾಕೋರು ಎಂಟ್ರೆನ್ಸಲ್ಲೇ ಕೂತ್ಬಿಟ್ಟಿದ್ರು. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ಹೆಂಗಸ್ರೆ, ಮೆಜಾರಿಟಿ ಹೆಂಗಸ್ರು ಜಾಸ್ತಿ ಟ್ಯಾಟೂ ಹಾಕ್ಸಿದ್ರು. ಹೆಣ್ಮಕ್ಳು ಲಾಂಟಿದ್ರು ಹೆವಿ ಟ್ಯಾಟೂ ಹಾಕಿಸ್ಕೊತಿದ್ರು. ಹುಡುಗರಿಗೂ ಕ್ರೇಜ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ನೋಡಿದಾಗ ಒಂದು 10 ಜನ ಅಂತೂ ಮಿನಿಮಮ್ ಹಾಕಿಸ್ಕೊಂಡ್ರು. ಅಲ್ಲಿಂದ ಬಂದಾಗ ಪ್ರತಿ ವರ್ಷ ಸೆಂಟ್ರಲ್ ಹಾಕ್ಕೊಂತಿರ್ಲಿಲ್ಲ ಈ ಥರ ಅಂಗಡಿಗಳನ್ನ, ಬರೀ ಲೆಫ್ಟ್ ರೈಟು ಹಾಕ್ಕೊತಿದ್ರು. ಈ ವರ್ಷ ಏನು ಡಿಮ್ಯಾಂಡ್ ಗೊತ್ತಿಲ್ಲ, ಭರ್ಜರಿ ವ್ಯಾಪಾರ ಅಂತೂ ಆಗಿದೆ, ಅದಂತೂ ನಿಜ. ಇದು ಲಾಸ್ಟ್ ಡೇ ಆಫ್ ದಿ ಜಾತ್ರೆ ನಾನು ಹೋಗಿದ್ದು, ರಜೆ ಇರಲಿಲ್ಲ, ಅವಾಗ ಹೇಳಿದ್ನಲ್ಲ. ಜೊತೆಗೆ ಒಂದು ಸ್ವಲ್ಪ ಬಾಯ್ಸ್ ಕೂಡ ಸಿಕ್ಕಿದ್ರು ಅರ್ಧದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತೆಲ್ಲ ಹೇಳಿದೆ, ಮಾತಾಡಿಸಿದೆ. ಆದರೆ ಅದನ್ನು ಹಾಕಲಿ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಮತ್ತೆ ಕಟ್ ಮಾಡಿ ಬಂದು ಮಾತಾಡ್ಸಿದ್ರು. ಹೆಂಗಿದ್ದೀರಾ, ನೋಡಿದ್ದೀವಿ ನಿಮ್ಮ ಚಾನೆಲ್ನ, ಇನ್ಸ್ಟಾದಲ್ಲಿ ನೋಡಿದ್ದೀವಿ ಅಂದರು. ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಿರಲಿಲ್ಲ. ಇನ್ಸ್ಟಾದಲ್ಲಿ ನೋಡಿದ್ದೀವಿ ಗುರು ಅಂತೆಲ್ಲ ಹೇಳಿ ಬಂದು ಮಾತಾಡ್ಸಿದ್ರು. ನಮ್ದು ಅಪ್ಲೋಡ್ ಮಾಡ್ಬೇಕು ಏನಂತೀರಾ? ಅಷ್ಟೇ ಏನಂತೀರಾ? ನಾವು ಅಭಿಮಾನಿಗಳು. ಜಾಲಿ ಜಾಲಿ ಜಾತ್ರೆ ನಾಳೆ ಖಾಲಿ. ನಂಬಾಸು ಕರಿಯೋ ಸುಳ್ಳೆ ಮಕ್ಕಳು ಹಿಡಿಯೋ. ನಂಬಾಸು ಕರಿಯೋ ಸುಳ್ಳೆ ಮಕ್ಕಳು ಹಿಡಿಯೋ. ನಂದು ಬೆಳಿಗ್ಗೆ ಇವರೆಲ್ಲ ಡಿ ಬಾಸ್ ಫ್ಯಾನ್ಸು, ನಾನು ಡಿ ಬಾಸ್ ಫ್ಯಾನ್ಸೇ. ನನಗೆ ಗೊತ್ತಿರಲಿಲ್ಲ ಈ ಶರ್ಟ್ ಎಲ್ಲ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬಾ ವೈರಲ್ ಆಗ್ಬಿಟ್ಟಿತ್ತಂತೆ. ಈ ಡೈಲಾಗು ಕೂಡ ತುಂಬ ವೈರಲ್ ಆಗಿತ್ತು. ಬಟ್ ಇವರು ಹೇಳೋದು ಹೇಳ್ಬಿಟ್ರು ನಮ್ಮ ಬಾಸ್ ಬಗ್ಗೆ ನೆನಪಿಸಿ. ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಒಬ್ಬ ಸ್ಟಾರು ಇಂಥ ಒಂದು ಇದು ಮಾಡ್ಕೊಂಬಿಟ್ರ, ಜೈಲ್ಗೆ ಹೋಗೋ ಸ್ಥಿತಿ ತಂದ್ಕೊಂಬಿಟ್ರ ಅಂತ ನನಗೂ ಬೇಜಾರಾಗ್ತಾಯಿದೆ. ಸುಳ್ಳು ಹೇಳಕ್ಕೆ ಏನಿಲ್ಲ ಅದರಲ್ಲಿ. ನಾನು ಯಾರ ಪರಾನೂ ಅಲ್ಲ, ವಿರೋಧಿನೂ ಅಲ್ಲ. ನಾನು ಏನು ನೋಡಿದ್ದೀನಿ ನನ್ನ ಲೈಫಲ್ಲಿ, ನಾನು ಅಷ್ಟು ಮಾತ್ರ ನಂಬ್ತೀನಿ ಅಷ್ಟೇ. ಅವ್ರು ಹೇಳಿದಾಗೆ ಆದಷ್ಟು ಬೇಗ ಡಿವೋರ್ಸ್ ಆಚೆ ಬರಲಿ. ಹಾಗೆ ಕಮಿಂಗ್ ಬ್ಯಾಕ್ ಟು ದ ವೈಬ್ಸ್ ಆಫ್ ದಿ ಜಾತ್ರೆ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಈ ಬೇರೆ ದೇಶಗಳಲ್ಲಿ ಹ್ಯಾಲೋವೀನ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಬೇರೆ ಬೇರೆ ರೀತಿ ಅವ್ರವ್ರ ಖುಷಿನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ನನಗಂತೂ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಈ ಸೌತ್ ಇಂಡಿಯಾದಲ್ಲಿರೋರಿಗೆ ಜಾತ್ರೆ ಅಂದರೆ ತುಂಬಾ ಪಾಪ್ಯುಲರ್. ನಾರ್ತ್ ಇಂಡಿಯಾದಲ್ಲೂ ಇದೆ, ನಾಟ್ ಡಿಸ್ಕ್ರಿಮಿನೇಟಿಂಗ್, ಬಟ್ ಮೆನ್ಷನ್ ಮಾಡ್ತಿರೋದು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮುಂದೆ ಹೋಗ್ತಿರಂಗಿದ್ದಾರೆ, ಅವರೋ ಇಲ್ಲ ಅಂತ ಕನ್ಫರ್ಮ್ ಇಲ್ಲ. ಆಮೇಲೆ ಜಾತ್ರೆಯಲ್ಲಿ ಗೊತ್ತಲ್ಲ, ಆಮೇಲೆ ಯಾರನ್ನ ಕರೆದ್ಬಿಟ್ಟು ಸೀನ್ಸ್ ಯಾವ್ದ್ರೆ ಯಾಕೆ ಈ 100% ಅವರೇ. ಆದರೆ ಮಾತಾಡ್ಸೋಣ ಅನ್ನೋಷ್ಟರಲ್ಲಿ ಮಿಸ್ ಆಗೋದ್ರು.
ಸೊ ಹೀಗೆ ಅವಾಗಲೇ ಹೇಳ್ತಿದ್ದೆ, ಜಾತ್ರೆಗೆ ನಾವು ಕೊಡುವಂಥ ಒಂದು ಮಹತ್ವ ಏನಕ್ಕೆ, ಈ ಹಬ್ಬ ಗಣೇಶ ಹಬ್ಬ ಅಥವಾ ಈ ಜಾತ್ರೆಗಳಲ್ಲಿ ಏನಕ್ಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ, ಒಂದು ಹಬ್ಬ, ಈ 3 ದಿನಗಳ ಹಬ್ಬ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಈ ದಿನಗಳಲ್ಲಿ ಎಲ್ಲರೂ ಸೇರ್ತೀವಿ. ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದು ನೋಡಲ್ಲ ಗುರು. ಈ ಥರ ಇದ್ದಾಗ ನಾವು ಸೇರಿ ಒಂದು ಖುಷಿ ಪಟ್ಟು ಒಂದು ಸೆಲೆಬ್ರೇಟ್ ಮಾಡ್ತೀವಲ್ಲ, ನಾವು ಹುಡುಕಿದ್ರು ಕೂಡ ಈ ಬತಾಸು, ಈ ಕಲ್ಯಾಣ ಸೇವೆ ಇವೆಲ್ಲ ಸಿಗಲ್ಲ. ಏನಂತ ಗೊತ್ತಿಲ್ಲ, ಅಂದರೆ ಈ ಕಡಲೆಪುರಿ ಮಿಕ್ಸ್ ಮಾಡ್ತಾರೆ ಸ್ವೀಟ್ಗಳು, ಅವೆಲ್ಲ ಕಾಣೋಕ್ಕೆ ಸಿಗಲ್ಲ ಈಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಲ್ ಕೂಡ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಅಲ್ಲೋಗಿ ನೋಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಅಕ್ಷರಾಜ್ ಅರಸ್, ಅದು ಸೇಮ್ ನೇಮ್, ಅಲ್ಲಿ ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನಿಮ್ಗೆ ಕಾಣಿಸಿಗುತ್ತೆ. ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನೆನ್ನೆ ಕೊಂಡ ಇತ್ತು, ಕೊಂಡ ಮುಚ್ಚೋಗಿದೆ, ಅಂದರೆ ಮುಚ್ಚಿಬಿಟ್ಟಿದ್ದಾರೆ, ಕೊಂಡನ ತುಳಿದಿದ್ದಾರೆ. ಅದ್ರ ವಿಡಿಯೋನು ಕೂಡ ನಿಮಗೆ ಇನ್ಸ್ಟಾದಲ್ಲಿ ಕೆಲವು ಬೈಟ್ಸ್ ಹಾಕಿದ್ದೀನಿ, ನಾನು ಇರಲಿಲ್ಲ, ಸೊ ಸಿಕ್ಕಿದ ಬೈಟನ್ನು ಹಾಕಿದ್ದೀನಿ. ಮುಚ್ಚಿಬಿಡ್ತಾರೆ, ಅಂದರೆ ಮೊದಲನೇ ದಿನ ದೇವ್ರುಗಳನ್ನೆಲ್ಲ ಶುದ್ಧಿ ಮಾಡಿ ಅಲಂಕಾರ ಮಾಡಿ ಆರತಿ ಮಾಡಿ ಸಂಜೆ ಸೌದೆನೆಲ್ಲ ಹಾಕ್ತಾರೆ. ಅದು ಕೂಡ ಮಾಡಿದ್ದೀನಿ, ಇನ್ಸ್ಟಾ ರೀಲ್ಸಲ್ಲಿ ನಿಮ್ಗೆ ಕಾಣಿಸಿರುತ್ತೆ. ಸೌದೆನೆಲ್ಲ ಹಚ್ಚಿ ಹೋಲ್ ನೈಟ್ ಬರ್ನ್ ಮಾಡೋಕ್ಕೆ ಬಿಡ್ತಾರೆ. ನೆಕ್ಸ್ಟ್ ಡೇ ಅದಾದ ನಂತರ ಮತ್ತೆ ಮಧ್ಯಾಹ್ನದಂಗೆ ಅಥವಾ ಸಂಜೆಯಲ್ಲಿ ಕೆಂಡ ತುಳಿತಾರೆ, ವಿಚ್ ಇಸ್ ಅಮೇಝಿಂಗ್ ಟು ವಾಚ್. ಆ್ಯಂಡ್ ಇನ್ನೊಂದು ಸತ್ಯ ಏನು ಅಂದರೆ, ನೀವು ನಿಷ್ಠೆಯಿಂದ ಭಕ್ತಿಯಿಂದ ಕೆಂಡನ ನೀವು ತುಳಿದಿದ್ರೆ ಆದರೆ ಏನೂ ಆಗಿರಲ್ಲ ಗುರು ನಿಮ್ಮ ಕಾಲು. ದಟ್ ಈಸ್ ಅ ಪವರ್ ಆಫ್ ದಿಸ್ ಗಾಡೆಸಸ್. ದೇವರ ಮಹಾತ್ಮೆನೇ ಅದು. ಎಷ್ಟು ಜನಕ್ಕೆ ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತಲ ಊರಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿದೆ ಅದರ ಶಕ್ತಿ ಏನು, ದೇವಿಯ ಮಹಾತ್ಮೆ ಏನು ಅಂತ. ಉದ್ಭವ ದೇವತೆ ಕೂಡ ಹೌದು ಇದು. ಇಷ್ಟು ಒಂದು 18ರಿಂದ 20 ಹಳ್ಳಿಗಳು ಸೇರುತ್ತೆ. ನಮ್ಮ ಬಗಲ್ಗುಂಟೆ, ಮಲ್ಸಂದ್ರ, ದಾಸರಳ್ಳಿ, ಅವನೂರು ಬಡಾವಣೆ, ಅಲ್ಲಿ ಗುಡಿಯ ಸ್ಟಾಪು, ಮುನಿಕೊಂಡಪ್ಪ ಲೇಔಟು, ಡಿಫೆನ್ಸ್ ಕಾಲೋನಿ, ಮಂಜುನಾಥ್ ನಗರ, ಆಮೇಲೆ ಎಮ್ಮೆ ಲೇಔಟು, ಬೋನ್ ಮಿಲ್ಲು, ಈ ಥರ ಎಷ್ಟೊಂದು ಊರುಗಳು ಸೇರುತ್ತೆ. ಸೋಲ್ಡನಲ್ಲಿ ಎಲ್ಲ ಕಡೆಯಿಂದ ಬಂದು 18 ಊರುಗಳು ಸೇರುತ್ತೆ. ಈ ರೀತಿ ಇರುವಂಥ ಸಂದರ್ಭಗಳಲ್ಲಿ ಈ ದೇವಿಯ ಶಕ್ತಿ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ರೀಸೆಂಟಾಗಿ ಒಂದು ಆಗಬಾರ್ದು ಘಟನೆ ಕೂಡ ಆಯಿತು. ಯಾರೋ ದುಷ್ಕರ್ಮಿಗಳು ದೇವ್ರ ಉಂಡಿನೇ ಹೊಡೆದ್ಬಿಟ್ಟಿದ್ರು. ದೇವ್ರ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಬಟ್ ಅದಕ್ಕೆ ಪೊಲೀಸರು ತಕ್ಕ ಕ್ರಮನ ತೊಗೊಂಡಿದ್ದಾರೆ ಅಂತ ಭಾವಿಸ್ಕೊತೀನಿ. ಕೇಸ್ ಇಲ್ಲ, ಇದು ಏನಾಯಿತು ಅಂತ ಇನ್ನೂ ಏನೂ ಅಪ್ಡೇಟ್ಸ್ ಕೊಟ್ಟಿಲ್ಲ, ತಿಳ್ಕೊಬೇಕು. ಜನ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೌಡಲ್ಲಿದ್ದರು ಲಾಸ್ಟ್ ಡೇ. ಎಸ್ಪೆಷಲಿ ಇವತ್ತು ನಾನ್ ವೆಜ್ಜು, ಸೊ ಕೋಳಿ ಇವೆಲ್ಲ ಪಾಪ್ಯುಲರು. ನಾನ್ ವೆಜ್ ಊಟ ಅಂದಾಗ ಕುರಿ ಕೋಳಿ ಅಂತ ಯಾವುದೇ ಮನೆಗೂ ನಾನ್ ವೆಜ್ ಊಟ ಅಂತ ಇದ್ದೇ ಇರುತ್ತೆ. ಇಲ್ಲಿ ಇನ್ನೊಂದು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ನಮ್ಮ ಪೊಲೀಸ್ ಇಲಾಖೆಗೆ. ಹೆಂಗೆ ಕ್ರೌಡ್ ಮ್ಯಾನೇಜ್ ಮಾಡೋದು ಅಂದರೆ, ಈಗ ನೋಡ್ತಿದ್ದೀರಲ್ಲ, ಅಲ್ಲಿ ಪಿ ಸಿ ಆಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಸಿಂಗಲ್ ಸ್ಟಾರ್ ಆಗಿರ್ಬೋದು, ಬೆಳಿಗ್ಗೆ ನಿಂತವ್ರು ಸಂಜೆ ನಾನು ಮತ್ತೆ ಹೋಗಿದ್ದೀನಿ, ಅಲ್ಲೇ ಇದ್ದರು, ಅಂದರೆ ಡ್ಯೂಟಿಲೇ ಇದ್ದರು. ಸೊ ನಿಂತ್ಕೊಂಡು ಆ ಕ್ರೌಡನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸರ್ವಿಸ್ ಅಂತ ಹೇಳ್ಬೋದು. ಇದು ಬಾಗಲಗುಂಟೆ ಕಡೆಯಿಂದ ನಮ್ಮ ಎಮ್ಮೆ ಲೇಔಟ್ ಕಡೆ ಬರುವಂತಹ ಒಂದು ಜಾಗ. ಇಲ್ಲೂ ಕೂಡ ಅಷ್ಟೇ ಸ್ಟಾಲ್ಗಳನ್ನ ಇನ್ನೂ ಓಪನೇ ಮಾಡಿಲ್ಲ, ಅಂದರೆ ಎಷ್ಟೊಂದು ಕ್ಲೋಸ್ ಮಾಡಿದ್ದಾರೆ, ಓಪನ್ ಮಾಡ್ತಾರೆ ಸಂಜೆ. ಅಷ್ಟು ಕ್ರೌಡ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಮಧ್ಯಾಹ್ನ ಬಿಸಿಲು ಅಂತೇಳಿ ಮತ್ತು ಕೆಲಸಗಳಿಗೆ ಹೋಗಿರ್ತಾರಲ್ಲ, ಅಷ್ಟು ಕ್ರೌಡ್ ಇರೋಲ್ಲ. ಸೊ ಅಲ್ಲೆಲ್ಲೂ ಜಾಗಗಳಿಲ್ಲ ಅಷ್ಟಾಗಿ ಈ ಥರ ಆಟ ಆಡ್ಲಿಕ್ಕೆ ಹಾಕೋದ್ರಿಂದ. ನೋಡಿ, ಮಕ್ಕಳು ಎಂಜಾಯ್ ಮಾಡ್ತಾವೆ. ಮಕ್ಕಳಿದ್ದಾಗೆ ಚೆಂದಾಗಿರೋ, ದೊಡ್ಡವರಾಗ್ಬಿಟ್ರು ಜವಾಬ್ದಾರಿಗಳು ಬರುತ್ತೆ, ಸುಮ್ಮನೆ ಯಾಕೆ. ಸೊ ಅಲ್ಲೆಲ್ಲೂ ಜಾಗ ಇರಲ್ಲ ಅಂತ ಈ ಕಡೆ ಹಾಕ್ತಾರೆ, ಇದು ರೌಂಡ್ ಕಡೆ. ಈ ರೋಡು ಕೂಡ ಪ್ರತಿ ವರ್ಷ ಅಷ್ಟು ಅಂಗಡಿಗಳು ಇರ್ತಿರ್ಲಿಲ್ಲ, ಬಟ್ ಈ ವರ್ಷ ಜಾಸ್ತಿ ಅಂಗಡಿಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ, ಪರ್ಮಿಷನ್ಗಳು ಕೊಟ್ಟಿದ್ದಾರೆ. ಅಂಗಡಿ ರೋಡ್ ಗಲ್ಲಿ ನೋಡಿ, ಈ ಓಡಾಡೋಕ್ಕೆ ಕಷ್ಟ, ಅದರಲ್ಲೂ ಗಾಡಿಗಳು ಎತ್ಕೊಂಡು ಓಡಾಡ್ತಿರ್ತಾರೆ ಪಾಪ. ಆವಾಗಲೇ ಸಂಜೆ ಲಾಗಲ್ಲಿ ಹಾಕ್ತೀನಿ ಅನಿಸುತ್ತೆ, ಸಂಜೆ ಮತ್ತೆ ಇನ್ನೊಂದು ಲಾಗ್ ಬರುತ್ತೆ ಕಂಟಿನ್ಯೂಟಿ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಒಬ್ಬ ಕಾರ್ನೊಂದು ಕ್ಯಾಬ್ನೊಂದು ಗೊತ್ತಿಲ್ಲದೆ ಹೋಗ್ಬೇಕಂತ ಹಾಕ್ಕೊಂಡಿದ್ದಾನೆ. ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ, ಹಿಂದೆ ಬರೋಕ್ಕೂ ಆಗಲ್ಲ. ಅಣ್ಣ ಪಾಪ ಗುರ್ತಿಡಿದು ಮಾತಾಡ್ಸಿದ್ರು. ಸೊ ಹಂಗೆ ನಮ್ಮ ಏರಿಯಾದಲ್ಲಿ ಕೆಲವರು ಇರ್ತಾರೆ, ಮಾತಾಡಿಸ್ತಿರ್ತಾರೆ. ಬಟ್ ಇದೇ ರೀತಿ ಜಾತ್ರೆ ಅಂತ ಬಂದಾಗಲೇ ನಾವು ಆಚೆ ಬರೋಕ್ಕಾಗೋದಿಲ್ಲ. ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿಯಾಗಿ ಹೋಗಿರ್ತೀವಿ. ರೋಡ್ ಖಾಲಿ ಇದೆ, ಅದೇ ನಮ್ಮ ಪುಣ್ಯ ಆ್ಯಕ್ಚುಲಿ. ಇವತ್ತು ಇಲ್ಲ ಅಂದರೆ ಈ ರೋಡಲ್ಲಿ ಕಾಲಿಡೋಕ್ಕೂ ಆಗ್ತಿರಲಿಲ್ಲ. ಮಳೆ ಅಂತೂ ಇಲ್ಲ, ಪ್ರತಿ ವರ್ಷ ಮಳೆ ಬೀಳ್ತಿತ್ತು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಳೆ ಬಿತ್ತು, ಅದಾದ ನಂತರ ಮಳೆ ಅಷ್ಟಾಗಿ ಕಾಣಿಸ್ತಿಲ್ಲ. ಮತ್ತೆ ಮಳೆ ಏನಾದರೂ ಬಂದರೆ ರೋಡೆಲ್ಲ ಕೊಚ್ಚೆ ಆಗ್ಬಿಡುತ್ತೆ, ಓಡಾಡೋಕ್ಕೆ ಆಗಲ್ಲ, ಆ ರೀತಿ ಒಂದು. ಸೊ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ನೀವೇನೇನು ಪರ್ಚೇಸ್ ಮಾಡಿದ್ರಿ, ಏನೇನು ಇಷ್ಟ ಆಯಿತು ಅದನ್ನೆಲ್ಲ ಕಮೆಂಟ್ ಮಾಡಿ. ಪಾರ್ಟ್ 2 ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದಷ್ಟೇ ಅಲ್ಲದೆ, ನೀವು ಯಾರಾದರೂ ನನ್ನನ್ನು ಜಾತ್ರೆಯಲ್ಲಿ ನೋಡಿದರೆ ಅಥವಾ ಈ ಲಾಗ್ ಮಾಡ್ಬೇಕಾದ್ರೆ ನೀವು ಗಮನಿಸಿದರೆ, ನೀವೇನಾದರೂ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಹಾಯ್ ಅಂತ ಒಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮನ್ನು ನೋಡಿದ್ವಿ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಸ್ಗಳು ಇನ್ನಷ್ಟು ಪ್ರೋತ್ಸಾಹ ಮಾಡುತ್ತೆ.
ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ನಾಯ್ಸ್ ಇತ್ತು, ಅದಕ್ಕೋಸ್ಕರ ವಾಯ್ಸು ಕೆಲವು ಕಡೆ ಕೊಡ್ತೀನಿ, ಕೆಲವು ಕಡೆ ಆದಷ್ಟು ಜೋರಾಗಿ ಮಾತಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೆಲವು ಫೋಟೋ ಸ್ಟಿಲ್ಸು ಕೂಡ ಹಾಕ್ತೀನಿ. ಎಲ್ಲದನ್ನು ಎಂಜಾಯ್ ಮಾಡಿ. ಮತ್ತೊಮ್ಮೆ ಮಗದೊಮ್ಮೆ ಜಾತ್ರೆಯ ಶುಭಾಶಯಗಳು.